ಹೆಲೋ ಎವ್ರಿವನ್. ಸೊ ಇದು ಮಾಸ್ಟರ್ ಕ್ಯಾಂಪ್ ಕ್ಲಾಸ್ ನಂಬರ್ 3. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಹೋಮ್ ಕಮಾಂಡಲ್ಲಿ ಆಟ್ರಿಬ್ಯೂಟ್ಸಲ್ಲಿ ಬರುವಂತಹ ಪಾಯಿಂಟ್ಸ್ ಬಗ್ಗೆ, ಲೈನ್ ಸ್ಟೈಲ್ ಬಗ್ಗೆ, ವೈರ್ ಫ್ರೇಮ್ ಆ್ಯಂಡ್ ಇಲ್ಲಿ ಬರುವಂತಹ ಸಾಲಿಡ್ ಕಲರ್ ಬಗ್ಗೆ, ಸರ್ಫೇಸ್ ಕಲರ್ ಬಗ್ಗೆ ಆ್ಯಂಡ್ ಮೆಶ್ ಕಲರ್, ಮಟೀರಿಯಲ್ ಸೆಲೆಕ್ಷನ್, ಕ್ಲಿಯರ್ ಕಲರ್ ಆ್ಯಂಡ್ ಸೆಟ್ ಫ್ರಮ್ ಎಂಟಿಟಿ ಅಂತೇಳಿ ಆ್ಯಂಡ್ ಅನದರ್ ಒನ್ ಈಸ್ ಸೆಟ್ ಆಲ್ ಅಂತೇಳಿ ನಮಗೆ ಇಷ್ಟು ಕಮೆಂಟ್ಸ್ಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿರುವಂತಹ ಮಾಹಿತಿಯನ್ನು ಕೊಡ್ತೀನಿ. ರೈಟ್, ಸೊ ಇದು ಕ್ಲಾಸ್ ನಂಬರ್ 3. ಸೊ ಹಾಗಾದರೆ ಲೆಟ್ಸ್ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ನಾನು ಇಲ್ಲಿ ಲೆವೆಲ್ಸನ್ನು ಕ್ರಿಯೇಟ್ ಮಾಡ್ಕೊಂಡಿನಿ. ಲೆವೆಲ್ಸ್ ಅಂದರೆ ಏನಿಲ್ಲ ಸ್ನೇಹಿತರೆ, ಸೊ ನೋಡಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂತೇಳಿ ಸೊ ಫಸ್ಟಿಗೆ ಒಂದು ಲೆವೆಲ್ಸ್ ಆಟೋಮೆಟಿಕ್ ಇರುತ್ತೆ. ಸೊ ಈ ಲೆವೆಲಲ್ಲಿ 2D ವೈರ್ ಫ್ರೇಮ್ ಅಂತೇಳಿ ನಾನು ಟೈಪ್ ಮಾಡ್ಕೊಂಡಿನಿ. ಸೊ ಟೈಪ್ ಮಾಡಿ ಸೊ ಈ ರೀತಿ ಒಂದೆರಡು ರೆಕ್ಟ್ಯಾಂಗಲನ್ನು ಡ್ರಾ ಮಾಡಿದ್ದೀನಿ. ರೈಟ್, ಸೊ ಹಾಗಾದರೆ ಈ ಒಂದು ರೆಕ್ಟ್ಯಾಂಗಲ್ ಬೇಸ್ ಮಾಡ್ಕೊಂಡು ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಸೊ ವಿವಲ್ಲಿ ಹೋಗಿ ಸೊ ಈ ಶೋ ಆ್ಯಕ್ಸಿಸನ್ನು ಆಫ್ ಮಾಡ್ತಾ ಇದ್ದೀನಿ, ಬಿಕಾಸ್ ಆಫ್ ನಿಮಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತೇಳಿ. ರೈಟ್, ಸೊ ಹೋಮ್ ಕಮಾಂಡಲ್ಲಿ ನೋಡಿ ಸ್ನೇಹಿತರೆ, ಸೊ ಮೊದಲಿಗೆ ಬರೋದು ಪಾಯಿಂಟ್ ಸ್ಟೈಲ್ ಅಂತೇಳಿ ಬರುತ್ತೆ. ಸೊ ನಾವು ಸಪೋಸ್ ಎಲ್ಲೇ ಆಗಿರಲಿ ಒಂದು ಏನಾದರೂ ಪಾಯಿಂಟನ್ನು ತೋರಿಸ್ಬೇಕು ನಾನು. ಸೊ ಪಾಯಿಂಟನ್ನು ತೋರಿಸುವಾಗ ಇಷ್ಟಕ್ಕೊಂದು ಆಪ್ಷನ್ಸನ್ನು ಕೊಟ್ಟಿದ್ದಾನೆ ಅವನು. ಪ್ಲಸ್ ಐಕನ್, ಇಂಟು ಐಕನ್ ಅಥವಾ ಸರ್ಕಲ್ ಟೈಪು ಆ್ಯಂಡ್ ಸ್ಕ್ವೈರ್ ಟೈಪ್ ಕೊಟ್ಟಿದ್ದಾನೆ. ಆ್ಯಂಡ್ ನಮಗೆ ಇಲ್ಲಿ ಸೊ ಹೋಲ್ ಟೈಪ್ ಆ್ಯಂಡ್ ಅಗೇನ್ ಇಲ್ಲೊಂದು ಸೀಸರ್ ಟೈಪ್ ಅಂತೇಳಿ ಇಷ್ಟು ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ನೀವು ಇಷ್ಟೊಂದು ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನಿಮಗೆ ಬೇಕಾಗಿರುವಂತಹ ಪಾಯಿಂಟ್ ಸ್ಟೈಲನ್ನು ನೀವು ಕೊಡ್ಬೋದು. ಆ್ಯಂಡ್ ನಾರ್ಮಲ್ ಕಾಮನ್ ಪಾಯಿಂಟ್ ಕೊಟ್ಟಿದ್ದಾನೆ ಆ್ಯಂಡ್ ಸ್ಟಾರ್ ಪಾಯಿಂಟ್ ಕೂಡ ಕೊಟ್ಟಿದ್ದಾನೆ. ರೈಟ್, ಸೊ ಈ ಇಷ್ಟು ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನೀವು ಎಲ್ಲಾದರೂ ಪಾಯಿಂಟನ್ನು ತೋರಿಸ್ಬೇಕಂದ್ರೆ ಇದು ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನೀವು ತೋರಿಸ್ಬೋದು. ರೈಟ್, ಜಸ್ಟ್ ಈ ರೀತಿ ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿದರೆ ನಾರ್ಮಲ್ ಪಾಯಿಂಟ್ ಬೇಕಂದರೆ ಬರುತ್ತೆ. ರೈಟ್, ಸೊ ಅದಾದಮೇಲೆ ಇಲ್ಲಿದು ವೆರಿ ಇಂಪಾರ್ಟೆಂಟ್ ಲೈನ್ನ ಸ್ಟೈಲ್. ನೋಡಿ ಸ್ನೇಹಿತರೆ, ಸೊ ನಮಗೆ ಒಂದು ಕಾಮನ್ ಲೈನ್ ಕೊಟ್ಟಿದ್ದಾನೆ, ಸೆಂಟ್ರಲ್ ಲೈನ್ ಕೊಟ್ಟಿದ್ದಾನೆ, ಡ್ಯಾಶ್ ಲೈನ್ ಕೊಟ್ಟಿದ್ದಾನೆ, ಅದೇ ರೀತಿ ಜಿಗ್ ಜಾಗ್ ಲೈನ್ ಅಂತೇಳಿ ಕೊಟ್ಟಿದ್ದಾನೆ. ಸೊ ಇಷ್ಟೊಂದು ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ನಾವು ಏನು ಮಾಡ್ಬೇಕಂದ್ರೆ, ಸೊ ನೋಡಿ ಫಸ್ಟಿಗೆ ನಾವು ಈ ರೀತಿ ಒಂದು 2D ಲೈನನ್ನು ಡ್ರಾ ಮಾಡಿರ್ತೀವಿ. ಸೊ ಫಸ್ಟಿಗೆ ನಾನು ಈ ಒಂದು 2D ಲೈನ್ನ ಒಂದು ಸ್ಟೈಲ್ನ ಚೇಂಜ್ ಮಾಡ್ಬೇಕಂದ್ರೆ ಫಸ್ಟ್ ಇದ್ರ ಮೇಲೆ ಒಂದು ರೀತಿ ಕ್ಲಿಕ್ ಮಾಡಬೇಕಾಗುತ್ತೆ. ರೈಟ್, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅಗೇನ್ ನೀವು ಮಲ್ಟಿಪಲ್ಸ್ ನಂಬರ್ಸ್ ಆಫ್ ಎಂಟಿಟೀಸನ್ನು ಸೆಲೆಕ್ಟ್ ಮಾಡ್ಬೋದು. ಎಂಟಿಟೀಸ್ ಅಂದರೆ ನಾವು 2D ಲೈನ್ಸ್ ಅಂತೇಳಿ ಕರಿತೀವಿ. ಸೊ ನಾನು ಇವಾಗ 3 ಎಂಟಿಟೀಸನ್ನು ಸೆಲೆಕ್ಟ್ ಮಾಡಿದ್ದೀನಿ. ಹೋಮ್ ಕಮಾಂಡಲ್ಲಿ ಹೋಗಿ ಸೊ ಜಸ್ಟ್ ಕ್ಲಿಕ್ ಮಾಡಿ ನೋಡಿ, ಈ ರೀತಿ ಕ್ಲಿಕ್ ಮಾಡಿದಾಗ ಸೊ ಇದು ಸೆಂಟರ್ ಡ್ಯಾಶ್ ಲೈನ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ನನಗೆ ಸೆಂಟರ್ ಪಾಯಿಂಟ್ ಲೈನ್ ಬೇಕಂದರೆ ಸೆಂಟರ್ ಪಾಯಿಂಟ್ ಲೈನ್ ಆ್ಯಂಡ್ ಇದು ಅನದರ್ ಒಂದು ಟೈಪ್ ಕೊಟ್ಟಿದ್ದಾನೆ, ಇನ್ನೊಂದು ಜಿಗ್ ಜಾಗ್ ಟೈಪ್ ಕೊಟ್ಟಿದ್ದಾನೆ. ನೋಡಿ ಜಸ್ಟ್ ಕರ್ಸರ್ ಅದರ ಮೇಲೆ ತಗೊಂಡು ಹೋದರೆ ಸಾಕು, ಆಟೋಮೆಟಿಕ್ಕಾಗಿ ಮೂವ್ ಆಗುತ್ತೆ. ಸೊ ಸಪೋಸ್ ನನಗೆ ಈ ರೀತಿ ಡ್ಯಾಶ್ ಲೈನ್ ಬೇಕಂದರೆ ಜಸ್ಟ್ ಕ್ಲಿಕ್ ಮಾಡಿ ಸೊ 2D ಇಂದ ನೋಡ್ಬೋದು ಇವಾಗ ಡ್ಯಾಶ್ ಲೈನಿಗೆ ಕನ್ವರ್ಟ್ ಆಗಿದೆ. ಸೊ ಈ ರೀತಿ ಸಿಂಪಲ್ಲಾಗಿ ನಾವು ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಅಗೇನ್ ಇಲ್ಲಿ ನೆಕ್ಸ್ಟ್ ಅಗೇನ್ ನಾನು ಇನ್ನೊಂದೆರಡು 2D ಲೈನ್ನ ಸೆಲೆಕ್ಷನ್ ಮಾಡ್ಕೊಂಡಿನಿ ಹೋಮ್ ಕಮಾಂಡಲ್ಲಿ. ನೆಕ್ಸ್ಟ್ ಲೈನ್ನ ಥಿಕ್ನೆಸ್ಸನ್ನು ಕೊಟ್ಟಿದ್ದಾನೆ. ಸೊ ನಮಗೆ ಇಲ್ಲಿ ಆಟೋಮೆಟಿಕ್ಕಾಗಿ ಡಿಫಾಲ್ಟಾಗಿ ಇಷ್ಟು ಥಿಕ್ನೆಸ್ಸನ್ನು ಕೊಟ್ಟಿದ್ದಾನೆ. ರೈಟ್, ಸೊ ನೀವು ಜಸ್ಟ್ ನೋಡಿ ಮೇಲೆ ಕರ್ಸರ್ ತಗೊಂಡ ತಕ್ಷಣ ನಮಗೆ ಈ ಒಂದು 2D ಲೈನ್ನ ವಿಡ್ತ್ ಆಗಿರಲಿ ಸೊ ಚೇಂಜ್ ಆಗ್ತಾ ಇದೆ. ರೈಟ್, ಸೊ ನೋಡ್ಬೋದು, ಅಬ್ಸರ್ವ್ ಮಾಡಿ. ರೈಟ್, ಸೊ ಇದು ಕಾಮನ್ ಆಗಿ ಡ್ರಾ ಮಾಡಿರೋದು. ಸೊ ಇದು ನಾವು ವಿಡ್ತನ್ನು ಅಪ್ಲೈ ಮಾಡಿರೋದು. ರೈಟ್, ಸೊ ಇದಾದಮೇಲೆ ನಿಮಗೆ 3D ಆ್ಯಂಡ್ 2D ಅಂತೇಳಿದೆ. ಸೊ ಇದು ಏನಿಲ್ಲ ಸ್ನೇಹಿತರೆ, ನಾವು ಕನ್ಸ್ಟ್ರಕ್ಷನ್ ಪ್ಲೇನ್ ಡ್ರಾ ಮಾಡುವಾಗ ಯೂಸ್ ಆಗುತ್ತೆ. ಸೊ ಇದನ್ನು ಇಲ್ಲಿಗೆ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆಗಿರಲಿ ಸೊ ಇದರ ಯೂಸ್ ಎಲ್ಲಿದೆ ಅಲ್ಲ ಸೊ ಆ ಒಂದು ಟೈಮಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ರೈಟ್, ಸೊ ಇದಾದಮೇಲೆ ನಮಗಿಲ್ಲಿ ಕಲರ್ ಚೇಂಜ್ ನೋಡಿ, ನಾವು ಡ್ರಾ ಮಾಡಿರುವಂತಹ ಈ ಒಂದು ಎಂಟಿಟೀಸ್ ಅಂದರೆ ಸಿಂಪಲಾಗಿ ನಾವು 2D ಲೈನ್ಸನ್ನು ಕರಿತೀವಿ. ಸೊ ಇದರ ಒಂದು ಕಲರನ್ನು ಚೇಂಜ್ ಮಾಡ್ಬೇಕು ನಾನು. ಸೊ ಕಲರನ್ನು ಚೇಂಜ್ ಮಾಡಬೇಕಂದ್ರೆ ಸಿಂಪಲಾಗಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಸೊ ಈ ಒಂದು ವೈರ್ ಫ್ರೇಮ್ ಕಲರ್ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಈ ವೈರ್ ಫ್ರೇಮ್ ಕಲರ್ ಬಂದಾಗ ಸೊ ಈ ರೀತಿ ಸೊ ನಿಮಗೆ ಯಾವ ಕಲರ್ ನಿಮಗೆ ಇಷ್ಟ ಆಗುತ್ತೆ ಸೊ ಆ ಕಲರನ್ನು ನೀವು ಚೇಂಜ್ ಮಾಡಬಹುದು ಸಿಂಪಲಾಗಿ. ಸೊ ನಾನಿವಾಗ ರೆಡ್ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ರೆಡ್ ಕಲರನ್ನು ಚೇಂಜ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಇವೆರಡು ನಮಗೆ ರೆಡ್ ಕಲರಲ್ಲಿ ಚೇಂಜ್ ಆಗಿದೆ. ಸೊ ಇದು ಬಂದು ವೈರ್ ಫ್ರೇಮ್ ಎಂಟಿಟಿ ಅಂತೇಳಿ. ಸೊ ಇದಾದಮೇಲೆ ನಮಗೆ ಇಲ್ಲಿ ಸಾಲಿಡ್ ಕಲರ್ ಅಂತೇಳಿ ಕೊಟ್ಟಿದ್ದಾನೆ. ಸೊ ಸಾಲಿಡ್ ಕಲರ್ಗೋಸ್ಕರ ನಾನು ಇಲ್ಲಿ ನೋಡಿ ಅಗೇನ್ 3D ಅಂತೇಳಿ ಒಂದು ಮಾಡೆಲ್ ಕ್ರಿಯೇಟ್ ಮಾಡ್ಕೊಂಡಿನಿ. ಸೊ ನೋಡ್ಬೋದು, ಸೊ ಇಷ್ಟು ಮಾಡೆಲ್ಸನ್ನು ಕ್ರಿಯೇಟ್ ಮಾಡಿದ್ದೀನಿ. ರೈಟ್ ಕ್ಲಿಕ್ ಮಾಡಿ
ಐಸೋಮೆಟ್ರಿಕ್ ಅಂತೇಳಿ ಮಾಡಿರಿ, ಇದು ಐಸೋಮೆಟ್ರಿಕಲ್ ನಿಮಗೆ ಕಾಣುತ್ತೆ. ಇದು ನಾನು ಡ್ರಾ ಮಾಡಿರುವಂತಹ ಒಂದು 2D ಡ್ರಾಯಿಂಗನ್ನು 3Dಗೆ ಕನ್ವರ್ಟ್ ಮಾಡಿದ್ದೀನಿ, ರೈಟ್. ಸೊ ಇವಾಗ ಇವುಗಳ ಕಲರ್ ಚೇಂಜ್ ಮಾಡ್ಬೇಕು ನಾನು. ಸೊ ಆ ಒಂದು ಟೈಮಲ್ಲಿ ಸಿಂಪಲ್ಲಾಗಿ ನೀವು ಮಾಡೆಲ್ ಮೇಲೆ ಬಂದರೆ ಸೆಲೆಕ್ಟ್ ಆಗುತ್ತೆ, ರೈಟ್. ಸೊ ಇಲ್ಲಾಂದರೆ ನಮ್ಗೆ ಇಲ್ಲೊಂದು ಆಪ್ಷನ್ಸ್ ಕೊಟ್ಟಿದ್ದಾನೆ, ರೈಟ್. ಇಲ್ಲಿ ನೋಡ್ಬೋದು, ಇಲ್ಲಿ ಸೆಲೆಕ್ಟ್ ಆಲ್ ಸಾಲಿಡ್, ರೈಟ್ ಸೈಡಲ್ಲಿ ಸೆಲೆಕ್ಟ್ ಆಲ್ ಸಾಲಿಡ್ ಎಂಟಿಟೀಸ್ ಅಂತೇಳಿ, ರೈಟ್. ಈ ರೀತಿ ಸೆಲೆಕ್ಟ್ ಆಗುತ್ತೆ. ಹೋಮ್ ಕಮಾಂಡಲ್ಲಿ ಜಸ್ಟ್ ನೀವು ಯಾವ ಕಲರ್ ಬೇಕು ನೀವು ಆ ಕಲರ್ನ ಅಪ್ಲೈ ಮಾಡ್ಬೋದು. ಸೊ ಮ್ಯಾಕ್ಸಿಮಮ್ ನಾವು ಈ ಒಂದು ಕಲರನ್ನು ಯೂಸ್ ಮಾಡ್ತೀವಿ, ಬಿಕಾಸ್ ಆಫ್ ನಮಗೆ ಕ್ಲಿಯರಾಗಿ ನಾವು ಏನೇ ಡ್ರಾ ಮಾಡಿರೋದ್ರು ಅಂತಹ ಮಾಡೆಲ್ ಸೊ ಕ್ಲಿಯರಾಗಿ ಕಾಣುತ್ತೆ. ಇದು ನಮಗೆ ಸಾಲಿಡ್ನ ಕಲರ್ ಚೇಂಜ್ ಮಾಡುವುದಕ್ಕೆ ಯೂಸ್ ಆಗುತ್ತೆ, ರೈಟ್, ಸಿಂಪಲಾಗಿ. ಸೊ ನೀವು ಬೇಕಾದರೆ ಸಪ್ರೇಟಾಗಿ ಇಲ್ಲೇ ಜಸ್ಟ್ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ನೀವು ಕೂಡ ಇದರ ಒಂದು ಕಲರನ್ನು ಚೇಂಜ್ ಮಾಡ್ಬೋದು, ಈ ರೀತಿ ಕಲರ್ ಚೇಂಜ್ ಮಾಡ್ಬೋದು. ಸೊ ಮಾಡೆಲ್ಸ್ ಮೇಲೆ ಬನ್ನಿ, ಸೆಲೆಕ್ಟ್ ಮಾಡ್ಕೊಂಡು ಹೋಮ್ ಕಮಾಂಡ್ ಆ್ಯಂಡ್ ಸಾಲಿಡ್ ಕಲರಲ್ಲಿ ಹೋಗಿ ಕಲರನ್ನು ಚೇಂಜ್ ಮಾಡ್ಬೋದು. ಈ ರೀತಿ ಸಿಂಪಲ್ಲಾಗಿ ಕಲರ್ ಚೇಂಜ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ರೈಟ್. ಸೊ ಇದಾದಮೇಲೆ ನಮಗೆ ನೆಕ್ಸ್ಟ್ ಥರ್ಡ್ ಒನ್ ಬಂದು ಸರ್ಫೇಸ್, ರೈಟ್. ಸೊ ಅಗೇನ್ ನಾನು ಸರ್ಫೇಸ್ ಕ್ರಿಯೇಟ್ ಮಾಡಿದ್ದೀನಿ. ನೋಡಿ, ಸಾಲಿಡ್ ಆ್ಯಂಡ್ ಸರ್ಫೇಸಿಗೆ ಏನು ಡಿಫ್ರೆನ್ಸ್ ಅಂತೇಳಿ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಸಾಲಿಡ್ ಆ್ಯಂಡ್ ಸರ್ಫೇಸಿಗೆ ಡಿಫ್ರೆನ್ಸ್ ಏನಿದೆ, ರೈಟ್. ಸೊ ಸಾಲಿಡ್ ಅಂದು ಒಂದು ಕಂಪ್ಲೀಟ್ ಅಂದರೆ ಒಂದು ಯಾವುದೇ ರೀತಿಯ ಈ ರೀತಿ ಗ್ಯಾಪ್ ಅನ್ನೋದು ಇರೋಂಗಿಲ್ಲ. ಸೊ ನೋಡಿ, ಈ ಸರ್ಫೇಸ್ ಅನ್ನೋದು ಈಚ್ ಲೇಯರ್ ಸಪ್ರೇಟಾಗಿ ಕ್ರಿಯೇಟಾಗಿ ಬರುತ್ತೆ. ನೋಡಿ, ಇವಾಗ ನಾನು ಮೇಲೆ ಇರುವಂತಹ ಒಂದು ಪೋರ್ಷನನ್ನು ಡಿಲೀಟ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ. ಬಟ್ ಸಾಲಿಡಲ್ಲಿ ನಾವು ಸಪ್ರೇಟ್ ಆಗಿರುವಂತಹ ಎಂಟೈರ್ಲಿ ಬಾಡಿ ಕ್ರಿಯೇಟಾಗಿ ಬಂದಿರುತ್ತೆ ನಮಗಲ್ಲಿ. ಸೊ ಈ ರೀತಿ ಸಪ್ರೇಟ್ ಆಗಿರುವಂತಹ ಒಂದು ಫೇಸಸ್ ಆಗಿ ಕ್ರಿಯೇಟ್ ಆಗಿರೋದಿಲ್ಲ. ನೀವು ಸಪೋಸ್ ನೋಡಿ, ನೀವು ಈ ಫೇಸನ್ನು ಡಿಲೀಟ್ ಮಾಡ್ಬೇಕಂದ್ರೆ ಡಿಲೀಟ್ ಮಾಡ್ಬೋದು ಸಿಂಪಲಾಗಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಕ್ಲಿಕ್ ಮಾಡಿದರೆ ಫೇಸಸ್ ಎಲ್ಲ ಡಿಲೀಟ್ ಆಗುತ್ತೆ. ಇದು ಸರ್ಫೇಸ್. ಸೊ ಅಗೇನ್ ನಮಗೆ ಇಲ್ಲಿ ಆಪ್ಷನ್ಸ್ ಇರುತ್ತೆ, ಸರ್ಫೇಸ್, ಸೆಲೆಕ್ಟ್ ಆಲ್ ಸರ್ಫೇಸ್ ಅಂತೇಳಿ ಜಸ್ಟ್ ಹೋಮ್ ಕಮಾಂಡಲ್ಲಿ ಹೋಗಿ ಸೊ ಈ ಸರ್ಫೇಸ್ನ ಕಲರ್ ಚೇಂಜ್ ಮಾಡ್ಬೇಕಂದ್ರೆ ಕೂಡ ನೀವು ಕಲರ್ನ ಚೇಂಜ್ ಮಾಡಬಹುದು, ಸಿಂಪಲ್, ರೈಟ್. ನೋಡಿ, ರೈಟ್, ಈ ರೀತಿ ಚೇಂಜ್ ಆಗುತ್ತೆ. ಸೊ ಅಗೇನ್ ನೀವು ಸಪ್ರೇಟ್ ಆಗಿರುವಂತಹ ಒಂದು ಈ ಒಂದು ಸರ್ಫೇಸ್ನ ಫೇಸನ್ನು ಸೆಲೆಕ್ಟ್ ಮಾಡಿ ಕಲರ್ ಕೂಡ ಚೇಂಜ್ ಮಾಡ್ಬೋದು, ಕಲರ್ ಅಪ್ಲೈ ಮಾಡ್ಬೋದು, ಈ ರೀತಿ, ರೈಟ್. ಸೊ ಅಗೇನ್ ನಾನು ನೋಡಿ ಈ ಫೇಸನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಹೋಮ್ ಕಮಾಂಡಲ್ಲಿ ಹೋಗಿ ದೆನ್ ಸೊ ಕಲರ್ ಚೇಂಜ್ ಮಾಡ್ಬೇಕಂದ್ರೆ ಕಲರ್ ಚೇಂಜ್ ಮಾಡ್ಬೋದು, ಈ ರೀತಿ ಸಿಂಪಲಾಗಿ, ರೈಟ್. ಸೊ ಇದು ನಾವು ಸರ್ಫೇಸಲ್ಲಿ ಕಲರ್ ಚೇಂಜ್ ಮಾಡೋದಕ್ಕೆ ಈ ಒಂದು ಆಪ್ಷನ್ಸ್ ಯೂಸ್ ಆಗುತ್ತೆ. ಸೊ ಅದಾದಮೇಲೆ ನಮಗೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ಮೆಶ್. ಸೊ ಮೆಶ್ ಕೂಡ ಸ್ನೇಹಿತರೆ, ಮೆಶ್ ಅನ್ನೋದೇನಿಲ್ಲ. ಸೊ ನಾವು ಸಪೋಸ್ ಸಮ್ಟೈಮ್ಸ್ ಹೋಲ್ಸ್ ಪ್ರೋಗ್ರಾಮ್ ಮಾಡುವಾಗ ಕೆಲವೊಂದಿಷ್ಟು ಅನ್ವಾಂಟೆಡ್ ಐಟಮ್ಸ್ ಇರುತ್ತೆ. ಆ ಒಂದು ಅನ್ವಾಂಟೆಡ್ ಐಟಮನ್ನು ನಾವು ಹೈಡ್ ಮಾಡೋದಕ್ಕೆ ಸೊ ಈ ಒಂದು ಮೆಶ್ ಅನ್ನೋದು ಯೂಸ್ ಮಾಡ್ತೀವಿ. ಸಪೋಸ್ ಒಂದು ಸಾಲಿಡ್ ಮೇಲೆ ಒಂದು ಹೋಲ್ ಇರುತ್ತೆ, ನನಗೆ ಅಲ್ಲಿ ಹೋಲ್ ಪ್ರೋಗ್ರಾಮಲ್ಲಿ ಬೇಕಾಗಿಲ್ಲ, ಆದಾಗ ಈ ಒಂದು ಮೆಶನ್ನು ಯೂಸ್ ಮಾಡ್ಕೊಂಡು ಆ ಹೋಲನ್ನು ಕ್ಲೋಸ್ ಮಾಡ್ತೀವಿ. ಸೊ ಆ ಒಂದು ಮೆಶ್ನ ಕಲರ್ ಚೇಂಜ್ ಮಾಡೋದಕ್ಕೆ ಕೂಡ ಆಪ್ಷನ್ಸನ್ನು ಕೊಟ್ಟಿದ್ದಾನೆ, ಮೆಶ್ ಕಲರ್ ಅಂತೇಳಿ. ಈ ಆಪ್ಷನ್ಸನ್ನು ಯೂಸ್ ಮಾಡ್ಕೊಂಡು ಸಿಂಪಲಾಗಿ ನಾವು ಕಲರ್ ಕೂಡ ಚೇಂಜ್ ಮಾಡ್ಬೋದು, ಈ ಮೆಶ್ಶಿನ ಕಲರ್ ಚೇಂಜ್ ಮಾಡ್ಬೋದು, ರೈಟ್. ಸೊ ಇದು ಕಲರ್ಸ್ ಬಗ್ಗೆ ಆಯಿತು. ನೆಕ್ಸ್ಟ್ ಇದಾದಮೇಲೆ ನಮಗೆ ಮಟೀರಿಯಲ್ ಕೊಟ್ಟಿದ್ದಾನೆ. ಸೊ ನೀವು ಪ್ರೋಗ್ರಾಮ್ ಮಾಡುವಾಗ ಮೆಟಲ್, ಪ್ಲಾಸ್ಟಿಕ್, ಗ್ಲಾಸ್ ಅಂತೇಳಿ 3 ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ನೀವು ನಿಮಗೆ ಬೇಕಾಗಿರುವಂತಹ ಮಟೀರಿಯಲ್ನ ಸೆಲೆಕ್ಷನ್ ಮಾಡಿ ಪ್ರೋಗ್ರಾಮಲ್ಲಿ ಅಪ್ಲೈ ಮಾಡಬಹುದು, ರೈಟ್. ಸೊ ಇದು ಬಂದು ಮಟೀರಿಯಲ್ ಬಗ್ಗೆ. ಸೊ ಇದಾದಮೇಲೆ ನಮಗಿಲ್ಲಿ ಕ್ಲಿಯರ್ ಕಲರ್ ಅಂತೇಳಿ ಒಂದು ಆಪ್ಷನ್ಸ್ ಇದೆ ಸ್ನೇಹಿತರೆ. ನೋಡಿ, ಇವಾಗ ಕ್ಲಿಯರ್ ಕಲರ್ ಅಂತೇಳಿ ಒಂದು ಆಪ್ಷನ್ಸ್ ಇದೆ. ಸೊ ಟಾಪ್ ಇವಲ್ಲೋಗಿ ಫಿಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಟಾಪ್. ಸೊ ಸಪೋಸ್ ನಾನು ಇವಾಗ ಇಲ್ಲಿ ಏನೇ ಒಂದು ಡ್ರಾ ಮಾಡ್ತೀನಿ. ಸೊ ಏನೇ ಡ್ರಾ ಮಾಡಿದಾಗ ಸಮ್ಟೈಮ್ಸ್ ಎರರ್ ಎಲ್ಲ ಬರುತ್ತೆ. ನೋಡಿ, ಡ್ರಾ ಮಾಡಿರ್ತೀನಿ ಅಗೇನ್. ಸೊ ಈ ರೀತಿ ಏನೋ ಒಂದು ಎರರ್ ಬಂದಿರುತ್ತೆ. ಜಸ್ಟ್ ಕ್ಲಿಕ್ ಮಾಡಿ. ಸೊ ನನಗೆ ಇದು ಅಗೇನ್ ಅನ್ಸೆಲೆಕ್ಟ್ ಆಗಬೇಕು. ಸೊ ಇದು ಎಲ್ಲೋ ಕಲರ್ ಕಾಣ್ತಾ ಇದೆಯಲ್ಲ, ಸೊ ನಮಗೆ ಅಗೇನ್ ಇವೆಲ್ಲ ಕ್ಲಿಯರ್ ಕಲರ್ ಆಗಬೇಕು. ಅವಾಗ ಏನು ಮಾಡ್ತೀನಿ, ಈ ಆಪ್ಷನ್ಸನ್ನು ಯೂಸ್ ಮಾಡಿ ಜಸ್ಟ್ ಕ್ಲಿಯರ್ ಕಲರ್ ಆಗುತ್ತೆ. ಸೊ ಆಪ್ಷನ್ಸ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥ ಆಪ್ಷನ್ಸ್ ಜಸ್ಟ್ ಇಲ್ಲಿ ಕೂಡ ಬರುತ್ತೆ. ಮೌಸ್ನ ರೈಟ್ ಕ್ಲಿಕ್ ಮಾಡಿ. ಸೊ ಇಲ್ಲೆಲ್ಲ ಆ್ಯಕ್ಟಿವ್ ಆಗುತ್ತೆ. ಮೌಸ್ನ ರೈಟ್ ಕ್ಲಿಕ್ ಮಾಡಿದ್ರೆ ಆಟ್ರಿಬ್ಯೂಟ್ಸ್ ಕಮೆಂಟ್ಸ್ ಇಲ್ಲಿ ನಮಗೆ ಬರುತ್ತೆ, ರೈಟ್, ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಅದಾದಮೇಲೆ ನಮಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದರೆ ಈ ಆಪ್ಷನ್ಸ್. ನೋಡಿ ಸ್ನೇಹಿತರೆ, ಇವಾಗ ನಾನು ಸೆಟ್ ಆಲ್ ಆಪ್ಷನ್ಸ್ ಕೂಡ ನಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದೇನು ಮಾಡುತ್ತೆ ಅಂದರೆ ಕೆಲಸ ನಮಗೆ ಈ ಒಂದು ಎಂಟಿಟೀಸಲ್ಲಿ ಕಲರ್ ಚೇಂಜ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ. ಇಲ್ಲಿ ರೆಡ್ ಇದೆ. ಸೊ ಈ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ರೆಡ್ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ಇಲ್ಲಿ ಕಲರ್ ಚೇಂಜ್ ಆಗುತ್ತೆ. ಸೊ ಇವಾಗ ಈ 2D ಲೈನ್ ಬೇಸ್ ಮಾಡ್ಕೊಂಡು ಇಲ್ಲಿ ಕಲರ್ ಎಲ್ಲ ಚೇಂಜ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಯಾವುದೋ ಬ್ಲ್ಯಾಕ್ ಯಾವುದೋ ಗ್ರೇ ಕಲರ್ ಇದೆ. ಸೊ ಇವಾಗ ಈ ಆಪ್ಷನ್ಸನ್ನು ಯೂಸ್ ಮಾಡ್ತೀನಿ. ರೆಡ್ ಕಲರ್ ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ವೈರ್ ಫ್ರೇಮ್ ರೆಡ್ ಆಯಿತು. ಸೊ ಇವಾಗ ಅಗೇನ್ ಈ ಆಪ್ಷನ್ ಸೆಲೆಕ್ಟ್ ಮಾಡ್ತೀನಿ. ಇವಾಗ
ಬ್ಲೂ ಲೈನ್ ಮೇಲೆ ಕೊಟ್ಟಿದ್ದೀನಿ, ಬ್ಲೂ ಲೈನ್ ಚೇಂಜ್ ಆಗುತ್ತೆ. ಸೊ ಇನ್ನೊಮ್ಮೆ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ಇವಾಗ, ರೈಟ್. ಸೊ ಈ ರೀತಿ ಇವಾಗ ಇಲ್ಲಿ ಬ್ಲೂ ಇದೆ. ಸೊ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ರೆಡ್ ಲೈನ್ ಸೆಲೆಕ್ಟ್ ಮಾಡಿ, ಆಟೋಮೆಟಿಕ್ ಚೇಂಜ್ ಆಗಿರುತ್ತೆ ನಮಗಿಲ್ಲಿ. ಇದು ಆಪ್ಷನ್ ಸೆಲೆಕ್ಟ್ ಆಗಿಲ್ಲ ನೋಡಿ. ಇವಾಗ ರೆಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ರೈಟ್. ಹೋಮ್ ಕಮಾಂಡಲ್ಲಿ ಆಟೋಮೆಟಿಕ್ ಚೇಂಜ್ ಆಗಿರುತ್ತೆ, ರೈಟ್. ಸೊ ಅಗೇನ್ ನಮಗೆ ವೆರಿ ಇಂಪಾರ್ಟೆಂಟ್ ಅನ್ನೋದು, ಸೊ ಈ ಒಂದು ಆಪ್ಷನ್ಸ್ ಆಟ್ರಿಬ್ಯೂಟ್ ಅಂತ ಹೇಳಿರುತ್ತೆ. ಸೊ ನಾವು ಇವಾಗ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಬಂದಿನಲ್ಲ. ಸೊ ಇದು ಸಿಂಗಲ್ ಕಮ್ಯಾಂಡ್, ಸೊ ಸಿಂಗಲ್ ಲೈನ್ನ, ಸೊ ಈ ಒಂದು ಲೈನ್ನ ಇಷ್ಟೆಲ್ಲ ಮಾಡಿಫೈ ಮಾಡ್ಬೇಕಂದ್ರೆ ಯೂಸ್ ಆಗುತ್ತೆ. ಸೊ ಸಿಂಪಲಾಗಿ ಇದನ್ನು ಸೆಟ್ ಮಾಡ್ಕೊಳ್ಳಿ. ಅದು ಆಟ್ರಿಬ್ಯೂಟ್ಸಲ್ಲಿ ಇರುವಂತಹ ಎಲ್ಲ ಕಮ್ಯಾಂಡ್ ಇಲ್ಲಿ ಸಿಂಗಲ್ ಲೈನಿಗೆ ಅಪ್ಲೈ ಆಗುತ್ತೆ. ಸೊ ಈ ರೀತಿ ನಿಮಗೆ ಯಾವ ಒಂದು ಲೈನ್ನ ಸ್ಟೈಲ್ ಆಗಿ ಇಲ್ಲಿ ವಿಡ್ತ್ ಕಲರ್ ಚೇಂಜ್ ಮಾಡ್ಬೇಕು ಅನ್ಕೊಂಡಿರ, ಸೊ ಆ ಲೈನ್ ಮೇಲೆ ಕ್ಲಿಕ್ ಮಾಡಿ ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಆಟ್ರಿಬ್ಯೂಟ್ಸ್ ಅಂತೇಳಿ ಇವಾಗ ಎಷ್ಟು ಎಕ್ಸ್ಪ್ಲೇನ್ ಮಾಡಿ ಬಂದಿರಲ್ಲ, ಸೊ ಎಲ್ಲ ಇಲ್ಲೇ ಬರುತ್ತೆ. ಸೊ ಕಲರ್ ಚೇಂಜ್ ಮಾಡ್ಬೋದು, ಲೈನ್ ಸ್ಟೈಲ್ ಚೇಂಜ್ ಮಾಡ್ಬೋದು, ಪಾಯಿಂಟ್ ಸ್ಟೈಲ್ ಬೇರೆ ಲೆವೆಲ್ಗೆ ಬೇಕಂದರೆ ಬೇರೆ ಲೆವೆಲ್ ಕೂಡ ನೀವು ಇದನ್ನು ಶಿಫ್ಟ್ ಮಾಡ್ಬೋದು. ಸೊ ಸಪೋಸ್ ನೋಡಿ ಕಲರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದು ಇವಾಗ ರೆಡ್ ಇತ್ತಲ್ಲ, ಸೊ ನಾನು ಬ್ಲೂ ಸೆಲೆಕ್ಟ್ ಮಾಡ್ಕೊತೀನಿ, ಸೆಲೆಕ್ಟ್. ಸೊ ಲೈನ್ ಥಿಕ್ನೆಸ್ ಜಸ್ಟ್ ಇಲ್ಲಿ ಸೆಲೆಕ್ಟ್ ಎಂಟಿಟಿ ಅಂತೇಳಿದೆ. ಸೊ ಎಂಟಿಟಿ ಸೆಲೆಕ್ಟ್ ಮಾಡ್ಕೊತೀನಿ, ರೈಟ್. ಅಗೇನ್ ಬ್ಲೂ ಕಲರ್ ಸೆಲೆಕ್ಟ್. ಸೊ ಜಸ್ಟ್ ಸೆಕೆಂಡ್ಸ್ ನಿಂತರೆ, ರೈಟ್. ಸೊ ಇದು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಚೇಂಜ್ ಆಗಬೇಕು ಕಲರ್. ಆ್ಯಕ್ಚುಲಿ ಹಿಯರ್ ಸೆಲೆಕ್ಟ್ ದಿಸ್ ಬ್ಲೂ ಕಲರ್ ಆ್ಯಂಡ್ ದೆನ್ ಕ್ಲಿಕ್ ಓಕೆ, ರೈಟ್. ಆಟೋಮೆಟಿಕ್ ಇದು ಚೇಂಜ್ ಆಗುತ್ತೆ, ಬಟ್ ಇಲ್ಲಿ ಚೇಂಜ್ ಆಗ್ತಾ ಇಲ್ಲ. ಆ್ಯಂಡ್ ಇದು ಲೈನ್ ಸ್ಟೈಲ್ ಕೂಡ ಬೇಕು ಚೇಂಜ್ ಮಾಡ್ಬೇಕಂದ್ರೆ ಲೈನ್ ಸ್ಟೈಲ್ ಕೂಡ ಚೇಂಜ್ ಮಾಡ್ಬೋದು. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಅಪ್ಲೈ ಮಾಡಿ ಸ್ನೇಹಿತರೆ, ರೈಟ್. ಜಸ್ಟ್ ಸೆಕೆಂಡ್. ಸೊ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಎಂಟಿಟಿ ಟು ಚೇಂಜ್ ದ ಆಟ್ರಿಬ್ಯೂಟ್ ಅಂತೇಳಿದೆ. ಸೊ ನಾನು ಈ ಲೈನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಎಂಡ್ ಸೆಲೆಕ್ಷನ್. ಸೊ ಇವಾಗ ಕಲರ್ ಅಪ್ಲೈ ಮಾಡಬೇಕು ಆ್ಯಂಡ್ ಇದನ್ನು ಕೂಡ ಅಪ್ಲೈ ಮಾಡಬೇಕು. ಲೈನ್ ಸ್ಟೈಲ್ ಲೆವೆಲ್ ಚೇಂಜ್ ಮಾಡ್ಬೇಕಂದ್ರೆ ಇದು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ. ಸೊ ನೀವು ಈ ಒಂದು ಲೆವೆಲನ್ನು ಯಾವ ಲೆವೆಲ್ಗೆ ಚೇಂಜ್ ಮಾಡ್ತಾ ಇದ್ದೀರಾ ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಎಂಟ್ರಿ ಕ್ಲಿಕ್ ಮಾಡಿದರೆ ಆ ಲೆವೆಲಿಗೆ ಶಿಫ್ಟ್ ಆಗಿರುತ್ತೆ. ಅಗೇನ್ ಇದರ ಒಂದು ವಿಡ್ತ್ ಹೈಟ್ ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಬೋದು ಸಿಂಪಲಾಗಿ ಈ ರೀತಿ, ರೈಟ್. ಸೊ ಅಂದರೆ ಸಪ್ರೇಟ್ ಆಗಿರುವಂತಹ ಒಂದು ಲೈನ್ನ ಮಾಡಿಫೈ ಮಾಡೋದಕ್ಕೆ ಯೂಸ್ ಆಗುತ್ತೆ, ರೈಟ್. ಅಗೇನ್ ಹಿಯರ್ ಓಕೆ, ದೆನ್ ಕ್ಲಿಕ್ ಓಕೆ, ರೈಟ್. ಸೊ ನೋಡಿ ಇವಾಗ ಅದು ನಮಗೆ ಸರ್ಫೇಸ್ ಇಲ್ಲಿ ಚೇಂಜ್ ಮಾಡಿದೆ ನಾನು ಬೇರೆ ಲೆವೆಲಿಗೆ, ರೈಟ್. ಆ ಒಂದು ಲೆವೆಲ್ ಐ ಥಿಂಕ್ ಲೆವೆಲ್ 3ಗೆ ಚೇಂಜ್ ಮಾಡಿದೆ ಅನಿಸುತ್ತೆ. ಸೊ ಲೆವೆಲ್ 3 ಮೇಲೆ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಕರೆಕ್ಟಾಗಿ ಬಂದಿದೆ, ಸಪ್ರೇಟಾಗಿ ಇಲ್ಲಿ ನಮಗೆ ಆ್ಯಕ್ಟಿವ್ ಆಗಿ ಬಂದಿದೆ. ನಾನು ನಿನ್ನೆ ಅಪ್ಲೈ ಮಾಡಿದ್ನಲ್ಲ, ಸೊ ಇಲ್ಲಿ ಬಂದಿದೆ, ರೈಟ್. ಸೊ ಇದು ಬಂದು ಆಟ್ರಿಬ್ಯೂಟ್ಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿ. ಸೊ ಅಗೇನ್ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇನ್ನೂ ಒಂದು ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಸೊ ಈ ಒಂದು ಕೋರ್ಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಜಾಯಿನ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.